ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ಜಿಲ್ಲೆಯ ನಿಕಟಪೂರ್ವ ರಕ್ಷಣಾಧಿಕಾರಿ ನಾರಾಯಣರವರಿಗೆ ಬೀಳ್ಕೊಡುಗೆ ಸಮಾರಂಭ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆಯ ನಿಕಟಪೂರ್ವ ರಕ್ಷಣಾಧಿಕಾರಿ ನಾರಾಯಣರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಭಾನುವಾರ ಸಂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಅಧಿಕಾರಿಗಳು, ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಎಸ್ಪಿ ನಾರಾಯಣರವರಿಗೆ ಹೂವಿನ ಸುರಿಮಳೆಗಳನ್ನು ಹಾಕಿ ಪಟಾಕಿ ಸಿಡಿಸಿ ಹೃತ್ಪೂರ್ವಕವಾಗಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧಿಕಾರಿಯಾದ ಅಕ್ರಮ್ ಪಾಷಾ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್, ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್, ನಾಗರಿಕ ವೇದಿಕೆ ಪದಾಧಿಕಾರಿಗಳು, ಮಾಲೂರಿನ ಬಿಜೆಪಿ ಮುಖಂಡ ಹಗ್ರಿ ನಾರಾಯಣಸ್ವಾಮಿ, ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಅಸ್ಗರ್, ದಲಿತ ಸಂಘರ್ಷ ಸಮಿತಿಯ ದಲಿತ ನಾರಾಯಣಸ್ವಾಮಿ, ಅಂಬೇಡ್ಕರ್ ನಗರದ ಸೋಮಶೇಖರ್, ಟಿಪ್ಪು ಸೆಕ್ಯುಲರ್ ಸೇನೆಯ ರಾಜ್ಯಾಧ್ಯಕ್ಷ ಆಸಿಫುಲ್ಲಾ, ನಿಕಟಪೂರ್ವ ಕೇರಾ ಸಂಘದ ಅಧ್ಯಕ್ಷ ಚೇತನ್ ಬಾಬು, ಕುರುಬರ್ ವೆಂಕಟೇಶ್, ಮಾಲಾ, ಪ್ರಕಾಶ್, ಲಕ್ಷ್ಮಮ್ಮ, ಶೋಭಾರಾಣಿ, ಶಾಂತಮ್ಮ, ಮಾಲೂರಿನ ಜಯಮಾಲಾ, ಮತ್ತಿಕುಂಟೆ ಕೃಷ್ಣ, ಕಾಲಾ ಪ್ರಕಾಶ್, ಡಾಕ್ಟರ್ ಅಶ್ವಥ್ ನಾರಾಯಣ ಅಂತೆಜ, ಅಂಜುಮನ್ ಇಸ್ಲಾಮಿಯಾ ಸಂಸ್ಥೆಯ ಮುಖಸ್ಥರು, ಪಂಡಿತ್ ಮುನಿವೆಂಕಟಪ್ಪ, ಇನ್ನೂ ಅನೇಕ ವಿವಿಧ ಸಂಘಟನೆಗಳು, ಹೋರಾಟಗಾರರು, ಮಹಿಳಾ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಸಮೃದ್ಧಿ ಮಂಜುನಾಥ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸ್ವಾಗತವನ್ನು ಬಯಸಲಾಗ್ತದೆ. ಹಾಗೆ ಮುಖಂಡರು, ಸಮಾಜ ಸೇವಕರು, ಶ್ರೀಧರನ ವೇದಿಕೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ನೀಡಲಾಗ್ತಿದೆ. ಹಾಗೆ ಶ್ರೀತಾಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸಲಾಗ್ತಿದೆ. ಹಾಗೆ ಶ್ರೀತಾ ಕದಮ್ಮ ಈ ಕಡೆ ಬಾ. ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಕೂಡ ತಕ್ಷಣ ಫೋನ್ ಎತ್ತಿ ನಮಗೆ ಸ್ಪಂದಿಸ್ತಾ ಇದ್ರು, ಒಂದು ಧೈರ್ಯವನ್ನು ಕೊಡ್ತಾ ಇದ್ರು. ಎಲ್ಲರಿಗೂ ಒಂದು ಏನಂತಂದ್ರೆ ವಿಶೇಷವಾಗಿ ವಸತಿ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ನಾಯಕರು. ಅವರ ಕೆಲಸಗಳ ನಿಷ್ಠೂರವಾಗಿ ಹೆಚ್ಚಿನದಾಗಿ ನಮ್ಮೆಲ್ಲರ ಒಂದು ಭರವಸೆಯಾಗಿದ್ದಂಥ ಸನ್ಮಾನ್ಯ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ಸನ್ಮಾನ್ಯ ಎಸ್ ನಾರಾಯಣ್ ಸರ್ ಅವರು, ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಗೌತಮ್ ಸರ್ ಅವರು, ಹಾಗೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಂಕರ್ ಅವರು, ಅಂಜುಮಾನ್ ಅಧ್ಯಕ್ಷರು, ಅಧಿಕಾರಿಗಳಾಗಿ ಭೌತಿಕವಾಗಿ ನೋಡಿದ್ರು ಸಹ ಅವರಲ್ಲಿ ಒಂದು ಆಧ್ಯಾತ್ಮಿಕತೆ ನಾವು ಯಾರು ಮಾತಾಡ್ಸಕ್ಕೂ ಆಗಿಲ್ಲ. ಬಟ್ ಸರ್ಕಾರ ಮೇಲೆ ನಿಮಗೆ ರಾತ್ರಿ ನಿದ್ದೆ ಬಂದಿಲ್ಲ. ನನ್ನ ಬಳಿ ರಾಜೇಂದ್ರ, ಡಾಕ್ಟರ್ ಶೇಖರು ಇವರೆಲ್ಲ ಕಲಿತಲ್ಲೇ ಬರ್ತಾ ಇದ್ರು. ಸೊ ಒಂದು ಕಾಲದಲ್ಲಿ ನಿದ್ದೆ ಮಾಡಿಲ್ಲ. ಡಿ ಸಿ ಸಾಹೇಬ್ ಎಷ್ಟು ಮಿಸ್ ಮಾಡ್ಕೊಂಡ್ರೆ ಅದಕ್ಕೆ ನಿನ್ನೆ ನಮ್ಮ ಸೀನಿಯರ್ ಪೊಲೀಸ್ ಆಫೀಸರ್ ಕಾನ್ಫರೆನ್ಸ್ ಆದಮೇಲೆ ಸಾರಿಗೆ ಒಂದು ದಿವಸ ಪರ್ಮಿಷನ್ ಕೊಡಬೇಕು, ರಜೆ ಕೊಡಬೇಕು. ರಜೆಗೆ ಬೆಳಗ್ಗೆ ಹೇಳ್ತೀವಿ ಅಂದರು. ಸರಿ, ಈ ಗ್ಯಾಪಲ್ಲಿ ಇನ್ನೂ ಬೆಳಗ್ಗಿಂದ ಫೋನ್ ಬಂದಿಲ್ಲ ಅಂತ ಹೇಳಿ ನಮ್ಮ ಸ್ನೇಹಿತರಿಗೆ ಸರ್ ನೀವು ಬಂದಿಲ್ಲ ಅಂತ ಹೇಳಿಕ್ಕೆ ನಾನು ಬರ್ತೀವಿ ಅರೇಂಜ್ ಮಾಡಿದೆ. ಕರೆಕ್ಟಾಗಿ ರೆಡಿ ಆಗ್ತಾಯಿದೆ. 11:00 ಫೋನ್ ಬರ್ತಿದೆ. ಇರೋದಿಲ್ಲ, ಬಟ್ ನಾವು ಇದ್ದರಿಗೆ ಪ್ಯಾಕ್ ಮಾಡಿ ಹೋಗಬೇಕು. ಮತ್ತು ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಊರಿಗೆಲ್ಲ ಜನ ಬಂದಿದ್ದಾರೆ. ಯಾಕೆ ಯಾರು ನಾನು ಬಾಯಲ್ಲಿ ಕೇಳಿಲ್ಲ.
ನೀವು ಕಾರವಾರ ಬರೋಕ್ಕೂ ಆಗಲ್ಲ ಈಗ, ಯಾಕಂದರೆ ಸಿಕ್ಕಾಪಟ್ಟೆ ಫ್ಲಡ್ ಆಗ್ತಾ ಇದೆ, ಬಸ್ಗಳು ಬರೋದು ಕಷ್ಟ ಇದೆ. ಹಾಗಾಗಿ ಸ್ವಲ್ಪ ಮಳೆಯೆಲ್ಲ ನಿಂತ ಮೇಲೆ ಕೆಲವು ಸ್ತ್ರೀಶಕ್ತಿ ಬಸ್ಗಳನ್ನ DC ಸಾಹೇಬರು ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂದರೆ ನಿಮ್ಮ ಸೇವೆ ಮಾಡೋದ್ರ ಜೊತೆ ಜಾಸ್ತಿ ನಾವು ಮಾತಾಡೋಕ್ಕಾಗಿಲ್ಲ. ಇಲ್ಲಿರೋರೆಲ್ಲರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುರುಡೇಶ್ವರ ಇರೋದಿಲ್ಲ, ಬಟ್ ನಾವು ಇದ್ದರಿಗೆ ಪ್ಯಾಕ್ ಮಾಡಿ ಹೋಗಬೇಕು. ಬಟ್ ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಊರಿಗೆಲ್ಲ ಜನ ಬಂದಿದ್ದಾರೆ, ಏನೋ ಯಾಕೆ ಯಾರನ್ನೂ ನಾನು ಬಾಯಲ್ಲಿ ಕೇಳೋದಿಲ್ಲ. ನೀವು ಕಾರವಾರ ಬರೋಕ್ಕೂ ಆಗಲ್ಲ ಈಗ, ಯಾಕಂದರೆ ಸಿಕ್ಕಾಪಟ್ಟೆ ಫ್ಲಡ್ ಆಗ್ತಾ ಇದೆ, ಬಸ್ಗಳು ಬರೋದು ಕಷ್ಟ ಇದೆ. ಹಾಗಾಗಿ ಸ್ವಲ್ಪ ಮಳೆಯೆಲ್ಲ ನಿಂತ ಮೇಲೆ ಕೆಲವು ಸ್ತ್ರೀಶಕ್ತಿ ಬಸ್ಗಳನ್ನ DC ಸಾಹೇಬರು ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂದರೆ ನಿಮ್ಮ ಸೇವೆ ಮಾಡೋದ್ರ ಜೊತೆ ಜಾಸ್ತಿ ನಾವು ಮಾತಾಡೋಕ್ಕಾಗಿಲ್ಲ. ಇಲ್ಲಿರೋರೆಲ್ಲರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುರುಡೇಶ್ವರ, ಗೋಕರ್ಣ, ಯಾನ, ಸಿರ್ಸಿ, ಸಿದ್ದಾಪುರ, ಜೋಗ, ಕಾರವಾರ, ಸೀಪೋರ್ಟ್, ಗೋವಾ ಒಂದು ಮೆಸೇಜ್ ಮಾಡಿ, ನಮ್ಮ ಊರಿನ ಜನ ಬರ್ತಾರೆ ಅಂತೇಳಿ ನಾನು ಸ್ವಲ್ಪ ಕಳಿಸ್ತೀನಿ. ಹಾಗಲ್ಲ, ಸೊ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಿಮಗೆಲ್ಲ ಒಂದು ಪೊಲೀಸ್ ಎಸ್ಕೇಟ್ ಕೊಟ್ಟು ನಮ್ಮ ಕೋಲಾರ ಜನತೆ ಯಾರಾದರೂ ಕೋಲಾರ ಕೊಟ್ಟು ನಾನು ಅಷ್ಟು ವರ್ಷ ಮಾಡ್ತೀನಿ. ಸ್ನೇಹಿತರೆ, ನಾನು ಈ 1.5 ವರ್ಷದಿಂದ ನಾನು ಸಂಪಾದನೆ ಮಾಡಿ ಬೇರೆ ಅವಕಾಶ ಕೊಡಿ. ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಕೋಲಾರ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ಈಗಾಗಲೇ ಎಂ ನಾರಾಯಣ ಸಾಹೇಬ್ರನ್ನ ವರ್ಗಾವಣೆ ಆಗಿರೋ ವಿಚಾರದಲ್ಲಿ ಇವತ್ತು ಕೋಲಾರ ನಗರದಲ್ಲಿ, ನಮ್ಮ ಕೋಲಾರ ನಗರ ಚೆನ್ನೈ ರಂಗಮಂದಿರದಲ್ಲಿ ಎಂ ನಾರಾಯಣ ಸಾಹೇಬರು ವರಿಷ್ಠ ಅಧಿಕಾರಿಗಳನ್ನ ಕರೆಸಿ ಇಡೀ ನಮ್ಮ ಕೋಲಾರ ಜಿಲ್ಲೆಯ ನಾಗರಿಕ ಬಂಧುಗಳು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಯು ಸಹ ಸೇರಿ ಇವತ್ತು ಕೋಲಾರ ಚೆನ್ನೈಯ ರಂಗಮಂದಿರದಲ್ಲಿ ಅದ್ಧೂರಿಯಾಗಿ ಅವರಿಗೆ ಬೀಳ್ಕೊಡುಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದು, ಅವರ ಒಂದು ಕೋಲಾರ ಜಿಲ್ಲೆಯಲ್ಲಿ ಮಾಡಿರತಕ್ಕಂಥ ಸಾಧನೆಗಳ ಬಗ್ಗೆ ಇವತ್ತು ಇಲ್ಲಿ ಒಂದು ದೊಡ್ಡ ವಿಚಾರವಾಗಿರ್ತದೆ. ಇಲ್ಲಿ ಮಾಡಿರತಕ್ಕಂಥ ಒಂದು ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ನಾರಾಯಣ ಸಾಹೇಬರು ಜಿಲ್ಲೆಯಲ್ಲಿ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಜಗಳ ಆಗಿರ್ಬೋದು, ಜಮೀನು ವಿಚಾರ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರ್ತಕ್ಕಂಥ ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಒಂದು ಅಹಿತಕರವಾಗಿರ್ತಕ್ಕಂಥ ಘಟನೆಗಳು ನಡೆದಿರ ಮರುಕಳಿಸ್ದಿರ ಅದನ್ನು ಕೂಲಂಕುಷವಾಗಿ ತೆಗೆದುಕೊಂಡು ಎಲ್ಲರಿಗೂ ಒಳ್ಳೆಯ ಉತ್ತಮ ರೀತಿಯಲ್ಲಿ ಅವರು ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರ ಸೇವೆಯನ್ನು ಗುರುತಿಸಿ ಇವತ್ತು ಇಡೀ ನಮ್ಮ ಕೋಲಾರ ನಾಗರಿಕ ಬಂಧುಗಳೆಲ್ಲ ಸೇರಿ ಇವತ್ತು ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಏನು ಈಗ ಬಂದಿರತಕ್ಕಂಥ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥವರು, ಹೊಸದಾಗಿ ಬಂದಿರತಕ್ಕಂಥವರು, ಅವರು ಸಹ ಏನು ನಾರಾಯಣ ಸಾಹೇಬರು ಏನು ಕಾರ್ಯ ಒಂದು ಮಾಡ್ಕೊಂಡು ಹೋದ್ರು ಅದನ್ನು ಮುಂದುವರಿಸಬೇಕು ಮತ್ತು ಜಿಲ್ಲಾಧಿಕಾರಿಗಳು ಸಹ ಈ ಒಂದು ಕಾರ್ಯನ ಮುಂದುವರಿಸಿಕೊಂಡು ಹೋಗಬೇಕು. ಒಳ್ಳೆ ಉತ್ತಮ ರೀತಿಯಲ್ಲಿ ಹೆಸರನ್ನು ಪಡ್ಕೋಬೇಕು. ಇವತ್ತು ಏನು ಎಂ ನಾರಾಯಣ ಸಾಹೇಬರಿಗೆ ಇವತ್ತು ಅಭಿನಂದನಾ ಸಮಾರಂಭ ಬೀಳ್ಕೊಡುಗೆ ನಡೆಯುತ್ತೋ ಅದೇ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ತೆಗೆದುಕೊಂಡು ಆ ರೀತಿಯಲ್ಲಿ ಅವರೊಂದು ಕಾರ್ಯವೈಖರಿಯನ್ನು ಮಾಡಿ ಜನರ ಪ್ರಶಂಸೆಯನ್ನು ಪಡಿಬೇಕಾಗಿ ಇವತ್ತು ನಾನು ಎಲ್ಲರಲ್ಲೂ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಏನು ಇವತ್ತು ನಮ್ಮ ಕೋಲಾರ ಜಿಲ್ಲೆ ವರಿಷ್ಠ ಅಧಿಕಾರಿ ಆದಂಥ ಎಂ ನಾರಾಯಣ ಸಾರ್ ಅವ್ರದ್ದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಕೋಲಾರ ಚಿನ್ನ ರಂಗಮಂದಿರದಲ್ಲಿ. ಇವತ್ತು ಅವ್ರ ಸಾಧನೆಗಳ ಬಗ್ಗೆ ಇವತ್ತು ಕೇಳ್ತಾ ಇದ್ದರೆ ನಮಗೆ ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಇವತ್ತು ಜಾತಿ ಭೇದ ಮರೆದು ಇವತ್ತು ಅವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹೆಂಗೆ ಕಾಪಾಡಬೇಕಂತ ಅದು ಸಾರ್ವಜನಿಕರಿಗೆ ಗೊತ್ತಾಗಿದೆ. ಸಾರ್ವಜನಿಕರು
ಮಕ್ಕಳಿಗೆ ಗೊತ್ತಾಗಿದೆ ಕಾನೂನು ಏನಂತ. ಮಹಿಳೆಯರಿಗೆ ಬಹಳ ಆದ್ಯತೆ ಕೊಟ್ಟಿದ್ದಾರೆ, ಯುವಕರಿಗೆ ಬಹಳ ಎಜುಕೇಷನ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಬಹಳ ಅವರು ಆದ್ಯತೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಒಳ್ಳೆ ಪಾಠ ಹೇಳೋದಲ್ಲಿ ಅವರು ಮಕ್ಕಳಿಗೆ ಹೆಂಗೆ ಸ್ಕೂಲ್ ಟೀಚರ್ ಪಾಠ ಹೇಳ್ತಾರೆ ಆ ಥರ ಪಾಠ ಹೇಳಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಳಿಸೋ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬೀಳ್ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಬಹಳ ಸಂತೋಷದಿಂದ ಅವ್ರಿಗೆ ಕಳಿಸ್ಕೊಡ್ತೀವಿ. ಎಲ್ಲಿದ್ರೂ ನಮ್ಮ ಹೃದಯದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.